ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹೆಚ್ಚು ಯುವಕರು ರಾಜಕಾರಣಕ್ಕೆ ಬಂದು ಸಮಾಜದಲ್ಲಿ ಬದಲಾವಣೆ ತನ್ನಿ. ಯುವ ಸಂಸತ್ ಸ್ಪರ್ಧೆಯಲ್ಲಿ ಶಾಸಕ ಎಚ್.ಪಿ. ಸ್ವರೂಪ್ ಕರೆ. ಟಿಪ್ಪು ಸುಲ್ತಾನ ಮೇಲೆ ಕೀಳು ಮಟ್ಟದ ಪದ ಪ್ರಯೋಗ ಮಾಡಿದ ಯತ್ನಾಳನ್ನು ಕೂಡಲೇ ಬಂಧಿಸಲು ಆಗ್ರಹಿಸಿ ಸಕಲೇಶಪುರದಲ್ಲಿ ದಲಿತ ಮುಖಂಡ ರಾಜಶೇಖರ್ ಒತ್ತಾಯ. ಸೆಪ್ಟೆಂಬರ್ 26ರಿಂದ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಪಟ್ಟಾಭಿಷೇಕ, ಸುವರ್ಣ ಸಂಪೂರ್ತಿ ಸಂಭ್ರಮ. ಶ್ರೀ ಶಂಭುನಾಥ ಸ್ವಾಮೀಜಿ ಮಾಹಿತಿ. ಯಾರೂ ಕೂಡ ನಾನು ರಾಜಕಾರಣಿ ಆಗುತ್ತೇನೆ ಎಂದು ಹೇಳುವುದಿಲ್ಲ. ಆದರೆ ಜನರ ಸೇವೆ, ಬಡವರ ಸ್ಪಂದನೆಗಾಗಿ ರಾಜಕಾರಣಕ್ಕೆ ಬಂದು ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಎಂದು ಹಾಸನ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಕರೆ ನೀಡಿದರು. ನಗರದ ಎನ್ಆರ್ ವೃತ್ತ ಬಳಿ ಇರುವ ಲೋಕೋಪಯೋಗಿ ಭವನದ ಸಭಾಂಗಣದಲ್ಲಿ ಸಂಸದೀಯ ವ್ಯವಹಾರಗಳ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ರಾಜ್ಯಶಾಸ್ತ್ರ ಪ್ರಾಂಶುಪಾಲರ ಮತ್ತು ಉಪನ್ಯಾಸಕರ ವೇದಿಕೆಯವರ ಸಂಯುಕ್ತಾಶ್ರಯದಲ್ಲಿ ಸೋಮವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಯುವ ಸಂಸತ್ ಸ್ಪರ್ಧೆ 2024-25 ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ರಾಜಕಾರಣಿಯಾಗಿ ಸಂಸತ್ತಿನಲ್ಲಿ ಉತ್ತಮವಾದ ಸಂಸದೀಯರು ಆಗಬೇಕು. ಈ ನಿಟ್ಟಿನಲ್ಲಿ ಎಲ್ಲ ವಿಚಾರವನ್ನ ವಿದ್ಯಾರ್ಥಿ ದೆಸೆಯಿಂದಲೇ ತಿಳಿದುಕೊಳ್ಬೇಕು. ಪ್ರಸ್ತುತದಲ್ಲಿ ಯಾರನ್ನೇ ಕೇಳಿದ್ರು ವೈದ್ಯರು, ಇಂಜಿನಿಯರ್, IAS ಅಧಿಕಾರಿ ಆಗೋದಾಗಿ ಹೇಳ್ತಾರೆ ಹೊರತು ಯಾರು ಕೂಡ ರಾಜಕಾರಣಿ ಆಗ್ತೀನಿ ಅಂತ ಹೇಳೋದಿಲ್ಲ. ಜನರ ಸೇವೆ, ಬಡವರಿಗೆ ಸ್ಪಂದನೆಗಾಗಿ ರಾಜಕಾರಣಕ್ಕೆ ಬರಬೇಕು. ಇಂದಿನ ಯುವ ಪೀಳಿಗೆ ನಾಳೆ ರಾಜಕೀಯಕ್ಕೆ ಬಂದು ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತ ಕಿವಿಮಾತು ಹೇಳಿದ್ರು. ಸಮಾಜದಲ್ಲಿ ಬೇರೂರಿರುವ ಭ್ರಷ್ಟಾಚಾರವನ್ನ ನಿಲ್ಲಿಸಲು ಯುವಕರು ಮುಂದಾಗಬೇಕು ಅಂತ ಸಲಹೆ ನೀಡಿದ್ರು. ಆದ್ರೆ ಎಲ್ಲ ನಮ್ಮ ಹಿರಿಯರು, ನಾವು ರಮೇಶ್ ಕುಮಾರ್ ಅವರು ನಮ್ಮ ಹಿರಿಯ ಇವರು, ಅವ್ರನ್ನೆಲ್ಲ ನಾವು ಕೂಡ ಟಿವಿಲಿ ಮತ್ತೊಂದರಲ್ಲಿ ಸ್ಪೀಕರ್ ಆಗಿದ್ದರು. ಅವರ ಮತ್ತು ಹಲವಾರು ಸೀನಿಯರ್ಸ್ ಗಳು ಇರಬಹುದು, ನಮ್ಮ ಹಿರಿಯರು, ಅವರ ಒಂದು ಶಾಸಕರು, ಅವರನ್ನ ಒಂದು ದಿನ ಕೂಡ ನಾವು ಟಿವಿಯಲ್ಲಿ ನೋಡ್ಕೊಂಡ್ ಬಂದಿದ್ರು. ಆಗ ಕೆಲವೊಂದ್ ಕಡೆ ಭಯದ ವಾತಾವರಣ ಇತ್ತು. ಆಗ ಮೊದಲನೇ ಬಾರಿ ಅಧಿವೇಶನಕ್ಕೆ ಹೋದಾಗ ಸಿದ್ದರಾಮಯ್ಯ ಅವರು ಇರ್ಬೋದು, ನಮ್ಮ ಏನು H.K. ಪಾಟೀಲ್ ಅವರು, ಹಲವಾರು ಹಿರಿಯರು ಬಹಳಷ್ಟು ಅದ್ಭುತವಾಗಿ ಸಂಸತ್ ನಮ್ಮ ಅಧಿವೇಶನದಲ್ಲಿ ಮಾತಾಡ್ತಾರೆ. ಹಾಗಾಗಿ ಅಧಿವೇಶನದಲ್ಲಿ ನೀವು ಉತ್ತಮವಾದ ಒಂದು ಸಂಸದೀಯ ಪಟು ಹಾಕ್ಬೇಕು ಅಂದ್ರೆ ನಾವು ಯಾವ ರೀತಿ ಒಂದು ಹಾಕ್ಬೇಕು ಅಂತ ನಾವು ವಿದ್ಯಾರ್ಥಿಗಳ ದೆಸೆಯಿಂದಲೇ ನಾವು ಅದನ್ನ ತಿಳ್ಕೊಳ್ಳೋದ್ರೆ ಬಹಳಷ್ಟು ಒಳ್ಳೇದು. ಇವತ್ತಿನ ಒಂದು ದಿನಗಳಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಡಾಕ್ಟರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ, IAS ಆಫೀಸರ್ ಆಗ್ತೀವಿ, ಯಾರು ಕೂಡ ರಾಜಕಾರಣಿ ಆಗಲ್ಲ, ಆಗ್ತೀವಿ ಅಂತ ಕೂಡ ಯಾರು ಹೇಳಲ್ಲ. ಹಾಗಾಗಿ ಕೆಲವೊಂದ್ ಕಡೆ ಜನರ ಒಂದು ಸೇವೆ, ಬಡವರ ಒಂದು ದಿನ ಸೇವೆ ಮಾಡ್ಲಿಕ್ಕೆ ನಾವು ಕೂಡ ಯುವಕರೆಲ್ಲರೂ ಕೂಡ ರಾಜಕಾರಣಕ್ಕೆ ಬರಬೇಕು. ಇವತ್ತು ಬರೀ ನಾವು ಏನು ಯಾವ ರೀತಿ ಸೇವೆ ಮಾಡ್ತೀವಿ ಅಂತ ನಾವು ಇದು ಅನ್ಕೊಂಡಾಗ ನಮ್ಮ ಜನಸೇವೆ ಕೂಡ ಬಹಳ ಒಂದು ದೇವರು ಅಂತ ಮೆಚ್ಚುವಂತ ಸೇವೆ. ಇವತ್ತು ನಾವು ಕೂಡ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಯುವ ಸಂಸತ್ನಲ್ಲಿ ಪಾಲ್ಗೊಂಡು ಸಂಸತ್ನಲ್ಲಿ ನಡೆಯುವ ಕಲಾಪದಂತೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿ, ಕಲೆ, ಸಾಹಿತ್ಯ, ಶಿಕ್ಷಣ ಸಮಸ್ಯೆಗಳ ಬಗ್ಗೆ ವಿವಿಧ ಪಕ್ಷಗಳಿಂದ ಚರ್ಚೆಗೆ ಒಳಗಾಯಿತು. ಈ ವೇಳೆ ಶಾಸಕರಾದ ಎಚ್.ಪಿ. ಸ್ವರೂಪ್ ಕೂಡ ಈ ಕಾರ್ಯಕಲಾಪವನ್ನ ಕೆಲ ಸಮಯ ವೀಕ್ಷಣೆ ಮಾಡಿ ಸಂತೋಷಗೊಂಡರು. ಇದೇ ವೇಳೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಪನಿರ್ದೇಶಕರಾದ CM ಮಹಲಿಂಗಯ್ಯ, ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರರು KN ನಳಿನಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ E. ಕೃಷ್ಣೇಗೌಡ, ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಸುರೇಂದ್ರ ಕುಮಾರ್, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ MT ತಿಮ್ಮೇಗೌಡ, ಜಿಲ್ಲಾ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಅಧ್ಯಕ್ಷ HT ಸುರೇಶ್, ರಾಜ್ಯಶಾಸ್ತ್ರ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ವೇದಿಕೆ ಅಧ್ಯಕ್ಷ TG ಪೂರ್ಣಚಂದ್ರ, ಕಾರ್ಯಕ್ರಮದ ಸಂಯೋಜಕರಾದ BM ಅಕ್ಷತಾ, ಗಾನ ಇತರರು ಉಪಸ್ಥಿತರಿದ್ದರು. ಬ್ರಿಟಿಷರ ವಿರುದ್ಧ ಹೋರಾಟದ ಕಿಚ್ಚನ್ನು ದೇಶದಲ್ಲಿ ಮೊದಲ ಬಾರಿಗೆ ಹಚ್ಚಿದ ಪ್ರತಿಮಾ ಹೋರಾಟಗಾರ ಟಿಪ್ಪು ಸುಲ್ತಾನ ಕೀಳುಮಟ್ಟದ ಪದ ಪ್ರಯೋಗ ಮಾಡಿದ ಯತ್ನಾಳನ್ನು ಕೂಡಲೇ ಬಂಧಿಸಬೇಕೆಂದು ಸಕಲೇಶಪುರ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡ ರಾಜಶೇಖರ್ ಒತ್ತಾಯಿಸಿದರು. ಪಟ್ಟಣದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಕೆಲ ದಿನಗಳ ಹಿಂದೆ ಶಾಸಕ ಬಸವರಾಜ್ ಯತ್ನಾಳ್ ಟಿಪ್ಪು ಸುಲ್ತಾನ್ ಹಾಗೂ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡಿರುವುದನ್ನು ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವ ಕನ್ನಡ ನಾಡಿನಲ್ಲಿ ಹಿಂದೂ, ಮುಸ್ಲಿಂ ಸೇರಿದಂತೆ ಎಲ್ಲ ಧರ್ಮೀಯರು ಶಾಂತಿ ಸೌಹಾರ್ದದಿಂದ ಬದುಕುತ್ತಿರುವುದು ಶಾಸಕ ಯತ್ನಾಳ್ಗೆ ಸಹಿಸಲು ಸಾಧ್ಯವಾಗದೆ ಕೋಮುಗಲಭೆ ನಡೆಸಲು ಹೊಂಚು ಹಾಕಿದ್ದಾರೆ. ಈ ಕಾರಣಕ್ಕೆ ಮುಸ್ಲಿಮರ ವಿರುದ್ಧ ಉದ್ರೇಕಕಾರಿ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಆರೋಪ ಮಾಡಿದರು. ಟಿಪ್ಪು ಸುಲ್ತಾನ್ ಇತಿಹಾಸ ತಿಳಿಯದೆ ಟೀಕಿಸುವುದು, ಆರೋಪಿಸುವುದು ಸರಿಯಲ್ಲ. ದೇಶದ ಸ್ವಾತಂತ್ರ್ಯಕ್ಕಾಗಿ ಟಿಪ್ಪು ತಮ್ಮ ಮಕ್ಕಳನ್ನೇ ಬ್ರಿಟಿಷರ ಬಳಿ ಒತ್ತೆ ಇಟ್ಟು ಹೋರಾಟ ನಡೆಸಿದ್ದಾರೆ. ಶೃಂಗೇರಿ ಶಾರದಾ ಪೀಠಕ್ಕೆ, ಕೊಲ್ಲೂರು ದೇವಸ್ಥಾನಕ್ಕೆ ಸಾಕಷ್ಟು ಸಹಾಯ ಸಹಕಾರ ನೀಡಿದ್ದಾರೆ. ಅದನ್ನು ಅರಿಯದೆ ಪೂರ್ವಗ್ರಹ ಪೀಡಿತರಾಗಿ ಆರೋಪಿಸುವುದು ಸರಿಯಲ್ಲ ಅಂತ ತಿಳಿಸಿದರು. ಯಾಕೆ ಅಂತ ಅಂದ್ರೆ ಟಿಪ್ಪು ಸುಲ್ತಾನು
ಈ ದೇಶಕ್ಕೋಸ್ಕರ ಹೋರಾಡಿದಂಥ ಮಹಾನ್ ವೀರ. ತನ್ನ ಮಕ್ಕಳನ್ನೇ ಒತ್ತೆ ಇಟ್ಟು ತನ್ನ ಜೀವವನ್ನೇ ಬಲಿದಾನ ಕೊಟ್ಟಂಥ ಮಹಾನ್ ಶೂರ. ಕರ್ನಾಟಕದ ಪುತ್ರ ಆತ. ಹಾಗಾಗಿ ಅವರ ಬಗ್ಗೆ ಮಾತನಾಡತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. ಏಕೆಂದರೆ ಇದು ರಾಜಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ. ಸರ್ವ ಜನಾಂಗದ ಶಾಂತಿ ತೋಟ ಆಗಬೇಕಾಗಿರ್ತಕ್ಕಂಥ ಕರ್ನಾಟಕವನ್ನು ಬಸವನಗೌಡ ಪಾಟೀಲ್, ಯತ್ನಾಳ, ಆರ್ ಅಶೋಕ ಇಂತಹ ಕೆಲವರು ದುಷ್ಟ ಶಕ್ತಿಗಳು ಅವಹೇಳನಕಾರಿಯಾಗಿ ಮುಸ್ಲಿಮರ ಬಗ್ಗೆ ಮಾತನಾಡ್ತಕ್ಕಂಥದ್ದನ್ನು ನಾವು ದಿನನಿತ್ಯ. ಈ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡರಾದ ಅನೀಫ್ ಧರ್ಮರಾಜು, ಹಸೀನಾ, ಬಲ್ಕಿಸ್, ರಾಣಿ, ಮಮತಾ, ಸಾಯಿರಾ, ಬನ್ನಾರಿ, ಅಯಾಜ್, ಜಬೀರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಪಟ್ಟಾಭಿಷೇಕ ಸುವರ್ಣ ಸಂಪೂರ್ತಿ ಮಹೋತ್ಸವದ ಸವಿ ನೆನಪಿಗಾಗಿ ಸೆಪ್ಟೆಂಬರ್ 26ರಿಂದ ಸೆಪ್ಟೆಂಬರ್ 28ರವರೆಗೆ ಸುವರ್ಣ ಸಂಪೂರ್ತಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ಶ್ರೀ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಸೋಮವಾರ ಮಾಧ್ಯಮದೊಂದಿಗೆ ಮಾತನಾಡಿ ಸೆಪ್ಟೆಂಬರ್ 26ರ ಗುರುವಾರ ಬೆಳಗ್ಗೆ 10:30ಕ್ಕೆ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ರಜತ ತುಲಾಭಾರ ಕಾರ್ಯಕ್ರಮ ಜರುಗಲಿದೆ. ಇದೇ ದಿನ ಸಂಜೆ 5:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸೆಪ್ಟೆಂಬರ್ 27ರಂದು ಬೆಳಗ್ಗೆ 10ಕ್ಕೆ ಶ್ರೀಮಠದ ಹಿರಿಯ 50 ಸದ್ಭಕ್ತರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಮಧ್ಯಾಹ್ನ 3ಕ್ಕೆ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ಥಳಿಯೊಂದಿಗೆ ಹಾಸನ ನಗರದ ಕಲಾಭವನದಿಂದ ಶ್ರೀಮಠದವರೆಗೆ 50 ಜಾನಪದ ಕಲಾತಂಡಗಳ ಜೊತೆಯಲ್ಲಿ ಬೃಹತ್ ಮೆರವಣಿಗೆ ಮತ್ತು ಸಂಜೆ 5:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ತಿಳಿಸಿದರು. ಮಾಡಿ ಮಹಾಸ್ವಾಮೀಜಿಯವರು ಇದ್ದಿದ್ರೆ 50 ವರ್ಷ ಆಗ್ತಿತ್ತು. ಅದಕ್ಕೋಸ್ಕರ ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಟ್ಟದಲ್ಲಿ ಆ ಪಟ್ಟಾಭಿಷೇಕ ಮಹೋತ್ಸವವನ್ನು ರಾಜ್ಯ ಮಟ್ಟದ ಕಾಲಭೈರವೇಶ್ವರ ಜಾನಪದ ಮೇಳಕ್ಕೆ ಎಲ್ಲ ಜನಪದರಿಗೆ ನಮ್ಮ ಬುಡಕಟ್ಟು ಸಮುದಾಯಕ್ಕೆ ಇದು ಜಾನಪದಕ್ಕೆ ಮೀಸಲಾಗಿರಲಿ ಅಂತೇಳಿ ಸೆಪ್ಟೆಂಬರ್ 23, 24, 25 ಪ್ರತಿ ವರ್ಷ ಇದೇ ದಿನಾಂಕದಂದು ಕೂಡ ಪಟ್ಟಾಭಿಷೇಕದ ಸವಿ ನೆನಪಿಗಾಗಿ ಹಲವಾರು ವರ್ಷಗಳಿಂದ ಸುಮಾರು 49 ವರ್ಷದಿಂದ ರಾಜ್ಯ ಮಟ್ಟದ ಒಂದು ಜಾನಪದ ಕಲಾಮೇಳವನ್ನು ಮಾಡ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಕಳೆದ ವರ್ಷ 50 ವರ್ಷ ಸ್ವಾಮೀಜಿಯವರಿಗೆ ಪಟ್ಟಾಭಿಷೇಕರಾಗಿ ಅದಕ್ಕೆ ನಾವು ಸುವರ್ಣ ಸಂಭ್ರಮ ಅಂತೇಳಿ ಒಂದು ನಾಮಾಂಕಿತವನ್ನು ಕೊಟ್ಟು ಹೋದ ವರ್ಷ ಸ್ವಾಮೀಜಿಯವರ ಪಾದಗಳಿಗೆ ಸ್ವರ್ಣ ತುಲಾಭಾರ, ಸ್ವಾಮೀಜಿಯವರ ಜೊತೆ ಇದ್ದು ಸೇವೆ ಮಾಡಿದಂಥ ನಮ್ಮ ಜಿಲ್ಲೆಯವರಿಗೆ, ಪ್ರಥಮವಾಗಿ ಹಾಸನ ಜಿಲ್ಲೆಯವರಿಗೆ 50 ಜನಕ್ಕೆ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಿ ಈ ವರ್ಷ ಸುವರ್ಣ ಸಂಪೂರ್ತಿ ಅಂತೇಳಿ ಒಂದು ನಾಮವನ್ನು ಕೊಟ್ಟು ಇವತ್ತು ಸ್ವಾಮೀಜಿಯವರ ಹೆಂಗೆ ಷಷ್ಠಿ ಪೂರ್ತಿ ಅಂತ ಹೇಳ್ತೀವಿ ಹಂಗೆ ಸುವರ್ಣ ಸಂಪೂರ್ತಿ. ಈ ವರ್ಷ ನಾವು ಕೂಡ ಹಾಸನ ಜಿಲ್ಲೆ 26, 27, 28 ಸ್ವಾಮೀಜಿಯವರ ಕಾರ್ಯಕ್ರಮದ ಸವಿನೆನಪಿಗೋಸ್ಕರ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ ಸುಸಂದರ್ಭದಲ್ಲಿ ನಮ್ಮ ಹಾಸನ ಪತ್ರಿಕಾ ಸನ್ಮಿತ್ರರಿಗೆ, ಶ್ರೀಮಠದ ಎಲ್ಲ ಆತ್ಮೀಯ ಬಂಧುಗಳಿಗೆ ಈ ವಿಚಾರವನ್ನು ತಿಳಿಸಿ ನಿಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಈ ಪಟ್ಟಾಭಿಷೇಕದ ಪೂರ್ಣ ವಿವರಗಳನ್ನು ಕೊಡಲಿಕ್ಕೆ ನೀವು ನಮ್ಮ ಮಠಕ್ಕೆ ಬಂದಿರೋದು ತುಂಬ ಪ್ರೀತಿಯಿಂದ ನಾವು ಕೂಡ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ಕಾಲಭೈರವೇಶ್ವರ ಕೃಪೆ ಮಹಾಸ್ವಾಮೀಜಿಯವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇದೆ ಅಂತ ನಾನು ಕೂಡ ಭಗವಂತ ಪ್ರಾರ್ಥನೆ ಮಾಡ್ತಾ 26ನೇ ತಾರೀಕು 10ವರೆಗೆ ಈಗಿನ ಜಗದ್ಗುರುಗಳಾದಂತಹ ಪರಮಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ತಾರೆ. ಸುವರ್ಣ ಸಂಪೂರ್ತಿ ನೆನಪಿಗೋಸ್ಕರ ನಮ್ಮೆಲ್ಲ ಶ್ರೀಮಠದ ಸದ್ಭಕ್ತರು ಸ್ವಾಮೀಜಿಯವರ ಪಟ್ಟಾಭಿಷೇಕ ಮಹೋತ್ಸವನ ಶ್ರದ್ಧೆಯಿಂದ, ಭಕ್ತಿಯಿಂದ, ಸಾಕಷ್ಟು ಭಾವನೆಯನ್ನು ಇಟ್ಕೊಂಡು ಒಂದು ಋಣಾತ್ಮಕ ಸಂಬಂಧಗಳಿಂದ ಈ ಕಾರ್ಯಕ್ರಮ ಆಗ್ತಾಯಿದೆ. ಅದು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರೋದು ನಮಗೂ ಭಾಳ ಸಂತೋಷ. ಇದೆಲ್ಲ ಕಡೆ ಚೆನ್ನಾಗಿ ಪ್ರಚಾರ ಆಗಿ ಒಂದು ಮಾದರಿ ಆದಂಥ ಕಾರ್ಯಕ್ರಮ ಅಂತೇಳಿ ನಿಮ್ಗೆ ತಿಳಿಸಲಿಕ್ಕೆ ನಾನು ಕೂಡ ಇಷ್ಟಪಡ್ತೀನಿ. ಇದಾದ ನನ್ನ ಸ್ವಾಮೀಜಿಯವರು ಕೂಡ ಅವತ್ತು ಬರ್ತಾರೆ. 26ನೇ ತಾರೀಕು ಉದ್ಘಾಟನೆಯನ್ನು ಮಾಡಿ ಸ್ವಾಮೀಜಿಯವರಿಗೆ ಪಟ್ಟಾಭಿಷೇಕದ ಪೂರ್ಣ ಶ್ರದ್ಧೆಯಿಂದ, ಭಕ್ತಿಯಿಂದ ಗುರುವಂದನೆ, ಗುರುಭಕ್ತಿಯನ್ನು ಸಮರ್ಪಣೆಯನ್ನು ಮಾಡಿ ಅದಾದ ನಂತರ ಮಧ್ಯಾಹ್ನ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಕೂಡ ಶ್ರೀಮಠದಲ್ಲಿ ವ್ಯವಸ್ಥೆ ಆಗಿದೆ. ಅದಾದ ನಂತರ 26ನೇ ತಾರೀಕು ಸಂಜೆ ಸಾಂಸ್ಕೃತಿಕ ಸುವರ್ಣ ಸಂಪೂರ್ತಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತೀವಿ. ಆ ಉದ್ಘಾಟನೆ ಆದ ನಂತರ ಮತ್ತೆ 27ನೇ ತಾರೀಕು ಬೆಳಗ್ಗೆ 10ವರೆಗೆ ನಮ್ಮ ಶ್ರೀಮಠದ ಮಹಾಸ್ವಾಮೀಜಿಯವರ
ಸೇವಾ ಸದ್ಭಕ್ತರಾಗಿರುವಂಥ ಅನೇಕ ಹಿರಿಯರು, ಸುಮಾರು ತಮಿಳುನಾಡು, ಮೈಸೂರು, ಬೆಂಗಳೂರು, ಚಿಕ್ಕಮಗಳೂರು, ನಮ್ಮ ಹಾಸನ, ಇನ್ನೂ ಹಲವಾರು ವಯೋವೃದ್ಧರು ಸ್ವಾಮೀಜಿಯವ್ರ ಜೊತೆ ಇದ್ದು ಅನೇಕ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೇವೆ ಮಾಡಿದಂಥವ್ರಿಗೆ 50 ಜನಕ್ಕೆ ಅವ್ರಿಗೂ ಕೂಡ ಒಂದು ಸುವರ್ಣ ಸಂಪೂರ್ತಿ ಕಾರ್ಯಕ್ರಮದ ಸವಿನೆನಪಿಗಾಗಿ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದಗಳಿಂದ ಸತ್ಕಾರ್ಯಗಳನ್ನ ಅವರಿಗೆ ಒಂದು ಸತ್ಕಾರ್ಯ ಮಾಡಬೇಕು ಅಂತೇಳಿ, ಅಭಿನಂದಿಸಬೇಕು ಅಂತೇಳಿ 27ನೇ ತಾರೀಕು ಬೆಳಗ್ಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈಗಾಗಲೇ ಸುಮಾರು 50 ಜನ ಒಂದು ಸೇವಾಕಾಂಕ್ಷಿಗಳೆಲ್ಲ ಬರ್ತಾರೆ ಬೇರೆ ಬೇರೆ ದೂರದಿಂದ. ಅವರಿಗೆಲ್ಲ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ, ಚಿಕ್ಕಮಗಳೂರು ಪಕ್ಕದ ಜಿಲ್ಲೆ ಚಿಕ್ಕಮಗಳೂರು ಇದ್ದಾರೆ. ಅದಾದ ನಂತರ ಮಧ್ಯಾಹ್ನ 3 ಗಂಟೆಗೆ 50 ಕಲಾ ತಂಡಗಳೊಂದಿಗೆ ನಮ್ಮ ಕಲಾಭವನದಿಂದ. ಇದೇ ವೇಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಲ್. ಮಲ್ಲೇಶ್ ಗೌಡ ಇತರರು ಉಪಸ್ಥಿತರಿದ್ದರು. ತುರ್ತು ಮತ್ತು ಅಪಘಾತಗಳ ಸಂದರ್ಭದಲ್ಲಿ ನಾವುಗಳು ಮಾಡುವ ರಕ್ತದಾನದಿಂದ ಅದೆಷ್ಟೋ ಜೀವಗಳನ್ನು ಉಳಿಸಲು ಸಹಕಾರಿಯಾಗುತ್ತದೆ ಎಂದು ಆಲೂರು ತಾಲೂಕು ರೆಡ್ ಕ್ರಾಸ್ ಸಭಾಪತಿಗಳಾದ ಕೆಎನ್ ಕಾಂತರಾಜು ತಿಳಿಸಿದರು. ಆಲೂರು ತಾಲೂಕು ರೆಡ್ ಕ್ರಾಸ್ ಘಟಕ, ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಯರಕೊಪ್ಪಲು, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ರಕ್ತನಿಧಿ ವಿಭಾಗ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ರಾಯರಕೊಪ್ಪಲು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೇಷ್ಠ ದಾನಗಳಲ್ಲಿ ರಕ್ತದಾನ ಕೂಡ ಒಂದಾಗಿದ್ದು, ನಾವು ಹಲವಾರು ವರ್ಷಗಳಿಂದ ಭಾರತೀಯ ರೆಡ್ ಕ್ರಾಸ್ ಸಹಯೋಗದಲ್ಲಿ ಹಲವಾರು ಬಾರಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸುತ್ತೇವೆ. ನಾವು ಇಲ್ಲಿಯವರೆಗೆ ಹಾಸನ ಜಿಲ್ಲೆಯಲ್ಲಿ ಇರುವ ಖಾಸಗಿ ರಕ್ತನಿಧಿ ಕೇಂದ್ರಗಳಿಗೆ ಮಾಹಿತಿ ನೀಡಿ ರಕ್ತದಾನ ಶಿಬಿರವನ್ನು ಏರ್ಪಡಿಸುತ್ತಿದ್ದೆವು. ಇದೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಯ ಸಹಯೋಗದಲ್ಲಿ ಈ ಶಿಬಿರವನ್ನು ಏರ್ಪಡಿಸಿದ್ದು, ಇನ್ನು ಮುಂದೆ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸಹಯೋಗದಲ್ಲಿ ಈ ಶಿಬಿರವನ್ನು ಮುಂದುವರಿಸಿಕೊಂಡು ಹೋಗುವುದಾಗಿ ತಿಳಿಸಿದರು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಇವತ್ತು ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಇವತ್ತು ನಮ್ಮ ರಾಯರಕೊಪ್ಪಲಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಗುರುವಾರ ನಮ್ಮ ತಾಲೂಕಿಂದ ಇಂಟಿಮೇಷನ್ಸ್ ಬಂತು, ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಬೇಕು ಅಂತ ಹೇಳಿ. ತಕ್ಷಣ ನಮ್ಮ ಸ್ಟಾಫಿಗೆ ಹೇಳಿದೆ, ಅವರು ದ ಬೆಸ್ಟ್ ಪರ್ಸನ್ ಇಲ್ಲಿ ಇದನ್ನು ಕೋಆರ್ಡಿನೇಟ್ ಮಾಡೋಕ್ಕೆ ಅಂದಾಗ ಕಾಂತರಾಜ್ ಸರ್ ಹೆಸರು ಹೇಳಿದ್ರು. ಹಾಗಾಗಿ ಅವ್ರಿಗೆ ತಕ್ಷಣ ಕಾಲ್ ಮಾಡಿದೆ. ಶಾರ್ಟ್ ಡ್ಯೂರೇಷನಲ್ಲಿ ಇಷ್ಟನ್ನೆಲ್ಲ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಪ್ಲಸ್ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ತಿದ್ದಾರೆ. ಅವ್ರಿಗೆ ನನ್ನ ಮೊದಲನೇ ಧನ್ಯವಾದಗಳು ಮುಚ್ಚಿದೆ. ಅದಾದ ನಂತರ ರೆಡ್ ಕ್ರಾಸ್ ಅವರು ಮತ್ತು ಹಿಮ್ಸ್ ಅವರು, ಅದಾದ ನಂತರ ನಮ್ಮ ಆಲೂರು ತಾಲೂಕು ಆಸ್ಪತ್ರೆ ಸಿಬ್ಬಂದಿಗಳಿದ್ದಾರೆ, ಅವರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ರಾಯರಕೊಪ್ಪಲು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಾಗರ್, ತಾಲೂಕು ರೆಡ್ ಕ್ರಾಸ್ ಕಾರ್ಯದರ್ಶಿ ವೀರಭದ್ರಸ್ವಾಮಿ, ಪದಾಧಿಕಾರಿಗಳಾದ ಶಶಿಧರ್ ಬೆಕ್ಕಡಿ, ರಘು ಧರ್ಮಣ್ಣ, ವೈದ್ಯಕೀಯ ಸಿಬ್ಬಂದಿಗಳಾದ ಡಾಕ್ಟರ್ ಪ್ರತೀಕ್ ಅಶ್ವಥ್, ಲೀಲಾವತಿ, ಭಾನುಮತಿ, ಹನುಮಂತ, ಶುಶ್ರೂಷಕಿಯಾದ ನೀಲಾಂಬಿಕೆ, ಶಿಲ್ಪಾ, ನಾಜಿಮಾ ಇತರರು ಉಪಸ್ಥಿತರಿದ್ದರು. ಶಾಲಾ ವಾಹನ ಹಾಗೂ ಸ್ಕೂಟಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲೇ ವ್ಯಕ್ತಿ ಮೃತಪಟ್ಟ ಘಟನೆ ಬೇಲೂರು ಪಟ್ಟಣ ಸಮೀಪ ಇರುವ ಚೀಕನಹಳ್ಳಿ ರಸ್ತೆಯ ಎನ್ ನಿಡಗೂಡು ಗ್ರಾಮದ ಬಳಿ ನಡೆದಿದೆ. ಚೀಕನಹಳ್ಳಿ ರಸ್ತೆಯ ಎನ್ ನಿಡಗೂಡು ಗ್ರಾಮದ ಹಾಲಿನ ಡೈರಿ ಎದುರು ಬೇಲೂರಿನಿಂದ ಮೌಂಟ್ ಕಾರ್ಮೆಲ್ ಶಾಲೆಯ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗ್ತಿದ್ದ ಬಸ್ಗೆ ಎದುರುಗಡೆಯಿಂದ ಸ್ಕೂಟಿಯಲ್ಲಿ ಬಂದ ಪಟ್ಟಣದ ಚನ್ನಕೇಶವ ನಗರದ ನಾಗೇಂದ್ರ 51 ವರ್ಷ ಎಂಬುವರು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬೇಲೂರು ವೃತ್ತ ನಿರೀಕ್ಷಕ ಜಯಪ್ರಕಾಶ್ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ದಟ್ಟಣೆಯಾಗಿದ್ದು, ಸಂಚಾರವನ್ನು ನಿಯಂತ್ರಿಸಿ ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಯಿತು. ತಾಯಿ ಹೆಸರಿನಲ್ಲಿ ಒಂದು ಮರ ಅಭಿಯಾನಕ್ಕೆ ಬೇಲೂರು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ನ್ಯಾಯಾಧೀಶರು ಎಂಎಸ್ ಶಶಿಕಲಾ ಚಾಲನೆ. ಬೇಲೂರು ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಅರಣ್ಯ ಇಲಾಖೆ, ತಾಲೂಕು ಆಡಳಿತ, ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ, ಸಿರಿಗೆರೆ ಪೊಲೀಸ್ ಇಲಾಖೆ ಬೇಲೂರು ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಗಿಡ ನೆಡುವ ಭಾಗ್ಯ ಎಲ್ಲರಿಗೂ ದೊರಕುವುದಿಲ್ಲ. ಅದರಲ್ಲೂ ತಾಯಿಯ ಹೆಸರಿನಲ್ಲಿ ಗಿಡ ನೆಡುತ್ತಿರುವುದು ನಮ್ಮೆಲ್ಲರ ಪುಣ್ಯ. ತಾಯಿ ನಮ್ಮ ಜೀವನದ ಉಸಿರಿರವರೆಗೂ ನಮ್ಮ ಹಸಿವನ್ನ ನೀಗ್ತಾಳೆ. ಅದೇ ರೀತಿ ಒಂದು ಮರ ಮುಪ್ಪಾಗುವವರೆಗೂ ಮನುಷ್ಯನಿಗೆ, ಪ್ರಕೃತಿಗೆ ಆಶ್ರಯ ನೀಡುತ್ತೆ. ಹಾಗಾಗಿ ಈ ದಿನ ನೀವು ನೆಟ್ಟಿರುವ ತಾಯಿಯ ಹೆಸರಿನ ಗಿಡಕ್ಕೆ ಪ್ರತಿದಿನ ಪೋಷಿಸಿ ಬೆಳೆಸಬೇಕು. ಆಗಷ್ಟೇ ತಾಯಿಗೆ ಗೌರವ ಕೊಟ್ಟಂತಾಗುತ್ತೆ. ಹಾಗೂ ಮುಂದೊಂದು ದಿನದಲ್ಲಿ ಅದರ ನೆರಳನ್ನ ನಿಮ್ಮ ತಾಯಿಯ ಹೆಸರಿನಲ್ಲಿ ಅನುಭವಿಸಲು ಅವಕಾಶ ಸಿಗುತ್ತೆ ಅಂತ ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಾಗೇಂದ್ರ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಎಂ ಮಮತಾ ಅವರು ಮಾತನಾಡಿದರು. ನಮಗೆಲ್ಲ ಆಹಾರ ಕೊಡುವವರು ಭೂಮಿ ತಾಯಿ, ನಮ್ಮೆಲ್ಲರ ಉಸಿರು ಭೂಮಿ.
ಹಾಗಾಗಿ ಸದೃಢವಾಗಿ ಒಂದು ಗಿಡವನ್ನು ತಾಯಿಯ ಹೆಸರಿನಲ್ಲಿ ನೆಟ್ಟರೆ ನಾವು ತಾಯಿಗೆ ಕೊಟ್ಟ ಗೌರವ ಅಂತ ತಿಳಿಸಿದರು. ನಮ್ಮ ಉಸಿರು ಹಾಗೂ ಪ್ರಕೃತಿಯನ್ನು ಬಿಟ್ಟು 10 ನಿಮಿಷವೂ ನಮಗೆ ಇರೋಕ್ಕೆ ಸಾಧ್ಯವಿಲ್ಲ. ಪ್ರಕೃತಿಗೆ ಸಹಕಾರವಾಗಬೇಕಂದ್ರೆ ನಾವು ಗಿಡ ನೆಡಬೇಕು. ಈ ದಿನ ನಿಮ್ಮ ತಾಯಿ ಹೆಸರಿನಲ್ಲಿ ನೆಟ್ಟಿರುವ ಗಿಡವು ಮುಂದಿನ ದಿನದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ನೆರಳಾಗಲಿ ಅಂತ ತಿಳಿಸಿದರು. ನಾವು ಎಲ್ಲರೂ ಇದನ್ನೆಲ್ಲ ಇದು ಗಿಡ ತಗೊಳುತ್ತೆ. ಇದು ತಗೊಂಡ್ಬಿಟ್ಟು ನಮಗೆ ಉತ್ತಮವಾದ ಗಾಳಿನ ಕೊಡ್ತಾ ಇದೆ. ಹಾಗಾಗಿ ಈ ಗಾಳಿ ಉತ್ತಮವಾದ ಗಾಳಿ ನಮ್ಗೆ ಇದರಿಂದ ಸಿಗ್ತಾ ಇರೋದ್ರಿಂದ ನಾವು ಗಿಡಗಳನ್ನ ಬೆಳೆಸಬೇಕಾಗುತ್ತೆ. ನೀವೆಲ್ಲರೂ ಕೂಡ ಈಗ ಏನು ಗಿಡಗಳು ಹಾಕಿದ್ದೀರಾ ಅದನ್ನ ಮೇಡಮ್ ಹೇಳಿರೋ ಹಾಗೆ ಅತಿ ಪ್ರೀತಿಯಿಂದ ಅಮ್ಮ ಹೇಗೆ ನಮ್ಮನ್ನ ಮುದ್ದು ಮಾಡ್ತಾರೆ ಹಾಗೆ ನಾವು ಗಿಡಗಳನ್ನ ಮುದ್ದು ಮಾಡ್ತಾ ಬೆಳೆಸಬೇಕಾಗುತ್ತೆ. ಅದಕ್ಕೆ ನೀರು ಎರಿಬೇಕಾಗುತ್ತೆ. ಪ್ರತಿದಿನ ಬಂದ್ಬಿಟ್ಟು ಅದು ಬಾಡೋಗ್ತಾ ಇದೆಯಾ ಬಿಸಿಲಿಗೆ ಅಂತ ನೋಡಿ. ಈ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಪೂರ್ವ ಶಾಲೆ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ BS ರಾಜಶೇಖರ್, ವಕೀಲರ ಸಂಘದ ಕಾರ್ಯದರ್ಶಿಗಳಾದ BC ಪುಟ್ಟಸ್ವಾಮಿಗೌಡ, ಅರಣ್ಯಾಧಿಕಾರಿಗಳಾದ ಯತೀಶ್, ವಲಯ ಅರಣ್ಯಾಧಿಕಾರಿಗಳಾದ ರಾಜ್ಕುಮಾರ್, ಶಾಲೆಯ ಮುಖ್ಯೋಪಾಧ್ಯಾಯರಾದ ನರೇಂದ್ರ, ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದ MS ದಿವಾಕರ್ ಹಾಗೂ ನ್ಯಾಯಾಂಗ ಇಲಾಖೆ ನೌಕರರಾದ ಪ್ರಕಾಶ್ ಗಿರಿಯಪ್ಪ ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದಿಂದ ಆಯೋಜಿಸಿದ್ದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಶಾಸಕ HK ಸುರೇಶ್ ಉದ್ಘಾಟಿಸಿದರು. ಅನಂತರ ಮಾತನಾಡಿದ ಅವರು, ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಆಶಯದಂತೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಸಿಗಬೇಕು ಎಂಬಂತೆ ನಾವುಗಳೆಲ್ಲರೂ ಸಮಾಜ ನಿರ್ಮಿಸಲು ಕೆಲಸ ಮಾಡಬೇಕಿದೆ. ಜತೆಗೆ ಈ ಸಹಕಾರ ಸಂಘದ ಬೆಳವಣಿಗೆಗೆ ಅನುದಾನ ಕೊಡಲಿದ್ದೇನೆ ಮತ್ತು ಬಸ್ ನಿಲ್ದಾಣದ ಮುಂಭಾಗದ ಅಂಬೇಡ್ಕರ್ ಸಮುದಾಯ ಭವನದ ಅಭಿವೃದ್ಧಿಗೆ 38 ಲಕ್ಷ ರೂಪಾಯಿ ಇದೆ. ಈ ಹಣದಲ್ಲಿ ಭವನದ ಹಿಂಭಾಗದಲ್ಲಿರುವ ನಿವೇಶನದಲ್ಲಿ ಅಡಿಗೆ ಮನೆ ನಿರ್ಮಿಸಿ ಕಾರ್ಯಕ್ರಮ ಮಾಡೋದಕ್ಕೆ ಅನುಕೂಲ ಕಲ್ಪಿಸಲಾಗುವುದು. ಅಲ್ಲದೆ ನಾನು ರಾಜಕಾರಣಕ್ಕೆ ಹಣ ಮಾಡಲು ಬಂದಿಲ್ಲ, ಜನರ ಸೇವೆ ಮಾಡಲು ಬಂದಿದ್ದು. ನಿಮ್ಮಗಳ ಸಹಕಾರದಿಂದ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗಲಿದ್ದೇನೆ ಅಂತ ತಿಳಿಸಿದರು. ನಿಮ್ಮ ಹತ್ರ ಮಾತಾಡ್ತೀನಿ ಸರ್ ಅಂತಕ್ಕಂಥದ್ದು ಹೇಳಿದರೆ, ರಮೇಶ್ ಸರ್ ನೀವು ಒಬ್ಬ ವಿದ್ಯಾವಂತರಿದ್ದೀರಾ, ಬುದ್ಧಿವಂತರಿದ್ದೀರಾ, ಸಮಾಜವನ್ನು ಸರಿದಾರಿಗೆ ತಗೊಂಡೋಗ್ತಕ್ಕಂಥ ಶಕ್ತಿ ಇದೆ. ನಾನು ನಿಮ್ಮ ಜೊತೆ ಇರ್ತೀನಿ. 801 ಅಲ್ಲ, ಇದು 801 ಆದಮೇಲೆ 1600 ಆಗ್ತಕ್ಕಂಥದ್ದನ್ನು ನೀವು ನೋಡ್ಕೋಬೇಕು. ಎಷ್ಟು ಮ್ಯಾಕ್ಸ್ ಸಾಧ್ಯವಾಗುತ್ತೋ ಅಷ್ಟು ಠೇವಣಿಯನ್ನು ಇಡುವುದ್ರ ಮುಖಾಂತರ ಈ ಸಮಾಜವನ್ನು ಬಲವರ್ಧನೆ ಮಾಡಲಿಕ್ಕೆ ನನ್ನ ಸಹಕಾರ ಇರುತ್ತೆ. ನಂತರ ರೂಲರ್ಸ್ ಚಲನಚಿತ್ರ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಸಂದೇಶ್ ಮಾತನಾಡಿ, ಈ AVSS ಸಂಘ ರಾಜ್ಯದಲ್ಲಿ 12 ವರ್ಷಗಳಿಂದ ಉತ್ತಮವಾಗಿ ಬೆಳೀತಿರುವುದು ಶ್ಲಾಘನೀಯವಾಗಿದ್ದು, ಈ ಮೂಲಕ ಸಮುದಾಯದ ಬೆಳವಣಿಗೆಗೆ ಪೂರಕವಾಗಿದೆ. ಇದನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕು. ಇತರೆ ಸಮುದಾಯದ ಸಂಘಗಳು ಯಾವ ರೀತಿ ಅವರ ಸಮುದಾಯದಿಂದ ಅಭಿವೃದ್ಧಿಗೆ ಮುಂದಾಗಿವೆಯೋ ಅದರಂತೆ ನಾವು ಸಹ ಸಂಘಟಿತರಾಗಿ ಸಹಕಾರ ಸಂಘದ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕು. ಹಾಗಾದಾಗ ಮಾತ್ರ ನಾವುಗಳು ಸಹ ಎಲ್ಲರಂತೆ ಮುಂದೆ ಸಾಗಲು ಸಾಧ್ಯವಾಗುತ್ತೆ. ನಮ್ಮ ಸಮುದಾಯದವರು ನಮ್ಮವರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡಿದರೆ ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬರಬಹುದು. ಆದ್ದರಿಂದ ಸಮುದಾಯದ ಪ್ರತಿಯೊಬ್ಬರು AVSS ಷೇರುದಾರರಾಗಿ ಠೇವಣಿ ಇಟ್ಟು ಅಭಿವೃದ್ಧಿಗೆ ಮುಂದಾಗಬೇಕು ಅಂತ ತಿಳಿಸಿದರು. ಮಹಾಸಭೆಗೆ ಬೆಂಗಳೂರು ಆ ಕಡೆ ಕೋಲಾರಲ್ಲಿರುವಂಥ ನನ್ನ ಕರೆಸಿ ವೇದಿಕೆ ಕೊಟ್ಟು ನನ್ನ ಮುಖ್ಯ ಅತಿಥಿಯಾಗಿ ಮಾಡಿದಂಥ ನಮ್ಮ AVSS ಸಂಸ್ಥೆಯವರಿಂದ ನಾನು ನಮ್ಮ ಹೃದಯ ಎಲ್ಲೋ ಕಡೆ ನಾನು ರಾಜ್ಯ ಪೂರ್ತಿ ಓಡಾಡ್ತಾ ಇರಬೇಕಾದ್ರೆ ಮೊನ್ನೆ ರೀಸೆಂಟಾಗಿ ನಾನು ನಮ್ಮ KR ನಗರದಲ್ಲಿ ಕೂಡ ನೋಡ್ತೀನಿ, ಮಂಡ್ಯದಲ್ಲಿ ನೋಡ್ತೀನಿ, ನಮ್ಮ ಕೋಲಾರಲ್ಲಿನೂ AVSS ಸಂಸ್ಥೆ ಕಾರ್ಯಕ್ರಮಗಳಾಗೋದು ನೋಡ್ತೀನಿ, ಬೆಂಗಳೂರಲ್ಲಿ ಕೂಡ ನೋಡ್ತೀನಿ, ರಾಜ್ಯಾದ್ಯಂತ ಎಲ್ಲ ಕಡೆ ಗಮನಿಸ್ತಾ ಇದ್ದೀನಿ. ನಮ್ಮ ಸಮುದಾಯಗಳು ಬಿಟ್ಟು ಅಸ್ಪೃಶ್ಯರು ಹಾಗೂ ನಮ್ಮ ಸಮುದಾಯಗಳು ಬಿಟ್ಟು ಬೇರೆ ಎಲ್ಲರೂ ಅವರ ಸಮುದಾಯದ ಈ ಕಾರ್ಯಕ್ರಮದಲ್ಲಿ AVSSನ ಬೇಲೂರು ಬ್ರಾಂಚಿನ ಅಧ್ಯಕ್ಷರಾದ ಡಾಕ್ಟರ್ MM ರಮೇಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರ್ವತಯ್ಯ, ಪುರಸಭೆ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ G ಶಾಂತಕುಮಾರ್, CN ದಾನಿ, BSP ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್, ದಸಂಸ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕ BL ಲಕ್ಷ್ಮಣ್, ಕ್ಷೇತ್ರ ಸಮನ್ವಯಾಧಿಕಾರಿ ಶಿವಮರಿಯಪ್ಪ, ಉದ್ಯಮಿ ಸತೀಶ್, ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜು ಮುಖ್ಯ ಶಿಕ್ಷಕ ಚಂದ್ರಶೇಖರ್, ಮುಖಂಡರಾದ ವೆಂಕಟೇಶ್, ಓಂಕಾರ ಮೂರ್ತಿ, ಬಾಬು, ಸೋಮಶೇಖರ್, ಸಿದ್ದಯ್ಯ, ಮಂಜುನಾಥ್, ವಿರೂಪಾಕ್ಷ, ಪ್ರವೀಣ್ ಬೌದ್, ದೇವರಾಜು, ಗಂಗಾಧರ್, ರಂಗನಾಥ್, DM ಸೇರಿದಂತೆ ಸಂಘದ ಸದಸ್ಯರು ಹಾಜರಿದ್ದರು. ಬೇಲೂರು ಪಟ್ಟಣ ವ್ಯಾಪ್ತಿಯಲ್ಲಿ ಲಿಂಗಾಪುರ ಗ್ರಾಮದ ಉದಯವರ ರಸ್ತೆಯ ಶಾಂತಿ ಪ್ಲಾಂಟೇಶನ್ ಸಮೀಪ ರಸ್ತೆ ಬದಿಯೆಲ್ಲ ವಿವಿಧ ಬಗೆಯ ಚಾಕ್ಲೇಟ್ ಕಂಡಿದ್ದು ಪದೇ ಪದೇ ಪುನರಾವರ್ತನೆ ಆಗುತ್ತಿರುವುದರಿಂದ ಗ್ರಾಮೀಣ ಭಾಗದ ಜನರಲ್ಲಿ ಸಂಶಯ ಹುಟ್ಟಿಸಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೌದು, ಒಂದು ತಿಂಗಳ ಹಿಂದೆ ದಿನನಿತ್ಯ ಕೆಲವು ದಿನಗಳವರೆಗೆ ವಿವಿಧ ಸ್ಥಳದಲ್ಲಿ ರಸ್ತೆಯುದ್ದಕ್ಕೂ ವಿವಿಧ ಬಗೆಯ ಚಾಕ್ಲೇಟ್ಗಳನ್ನು ಬಿಡಿ ಬಿಡಿಯಾಗಿ ಹಲವೆಡೆ ಪ್ಲಾಸ್ಟಿಕ್ ಪೊಟ್ಟಣದಲ್ಲಿ ತುಂಬಿಸಿ
ಬಿಸಾಕಿರುವುದಲ್ಲದೆ ಇನ್ನೂ ಕೆಲವೆಡೆ ಚಾಕ್ಲೇಟ್ ತುಂಬಿದ ಹೊಸ ಡಬ್ಬಿಯನ್ನ ಬಿಸಾಡಿದ್ದು ದಿನನಿತ್ಯ ಅದೇ ಜಾಗದಲ್ಲಿ ತೆರಳುವ ತೋಟದ ಕಾರ್ಮಿಕರು ಗಮನಿಸಿ ಯಾರೋ ಅವಧಿ ಮುಗಿದ ಅಥವಾ ಕಳಪೆಯಾಗಿ ಬಿಸಾಕಿರಬಹುದು ಅಂತ ಊಹಿಸಿ ತಮ್ಮ ಪಾಡಿಗೆ ಸುಮ್ಮನಿದ್ರು. ಆದರೆ ಅದೇ ಪದೇ ಪದೇ ಪುನರಾವರ್ತನೆಯಾಗಿದ್ದನ್ನ ನೋಡಿ ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಭಾನುವಾರ ಸಂಜೆ ಅಂಬೇಡ್ಕರ್ ನಗರದ ತೋಟದ ಕೂಲಿ ಕಾರ್ಮಿಕರು ಹತ್ತಿರದ ಬಾಲಗುಳಿಯಲ್ಲಿ ಕೆಲಸವನ್ನ ಮುಗಿಸಿ ಮನೆಗೆ ವಾಪಸ್ ಬರುವ ವೇಳೆ ಚರ್ಚ್ ಸಮೀಪ ರಸ್ತೆಯ ಬದಿಯಲ್ಲಿ ಚಾಕೊಲೇಟ್ ತುಂಬಿದ ಹೊಸದಾದ ಡಬ್ಬಿ ಸಿಕ್ಕಿದ್ದು ಸಂಶಯಗೊಂಡ ಅವರು ನೆರೆಹೊರೆಯವರಿಗೆ ತಿಳಿಸಿದ್ದಾರೆ. ವಿಷಯ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಿದ್ದಂತೆ ಇನ್ನು ಹಲವು ತೋಟದ ಕಾರ್ಮಿಕರಿಗೆ ಲಿಂಗಾಪುರ, ಮಲಸಾವರ ಸೇರಿದಂತೆ ಇನ್ನಿತರ ರಸ್ತೆಯ ಹಲವೆಡೆ ಸಿಕ್ಕಿರುವುದು ತಿಳಿದು ಬಂದಿದೆ. ಇಲ್ಲಿ ಸಂಶಯ ಹುಟ್ಟಲು ಕಾರಣವೆಂದರೆ ಪಟ್ಟಣದ ಯಾವುದೇ ಮೆಡಿಕಲ್, ಶಾಪಿಂಗ್ ಮಾಲ್ ಹಾಗೂ ಇತರೆ ಅಂಗಡಿಗಳಲ್ಲಿ ಈ ತರಹದ ಚಾಕೊಲೇಟ್ ಸರಬರಾಜು ಅಥವಾ ಮಾರಾಟ ಇಲ್ಲ. ಯಾವುದೇ ಅಂಗಡಿಯಲ್ಲಿ ಚಾಕ್ಲೇಟ್ ಮಾರಾಟವಾಗದೆ ಅಥವಾ ದೀರ್ಘಕಾಲ ಉಳಿಯೋದಿಲ್ಲ. ಒಂದು ವೇಳೆ ಉಳಿದ್ರೆ ಅಥವಾ ಚಾಕ್ಲೇಟ್ನ ಅವಧಿ ಮುಗಿದ್ರೆ ವಾಪಸ್ ಕಂಪನಿಗೆ ಮರಳಿಸ್ತಾರೆ ಹೊರತು ಯಾರೊಬ್ಬರೂ ಸಹ ಬಿಸಾಡೋದಿಲ್ಲ ಅಂತ ಸ್ವತಃ ಅಂಗಡಿಯವರೇ ಮಾಹಿತಿ ನೀಡಿದ್ದಾರೆ. ಯಾವ ಕಾರಣಕ್ಕೂ ಇದು ಆಗೋದಿಲ್ಲ. ಕಂಪ್ನಿಗೆ ವಾಪಸ್ಸೇ ಕೊಡ್ತೀವಿ ನಾವು. ಚಾಕ್ಲೇಟ್ ಉಳಿದ್ರು ಯಾವ ಕಾರಣಕ್ಕೂ ಉಳಿಯೋಕ್ಕೆ ನಾವು ಬಿಡೋದಿಲ್ಲ. ಯಾಕಂದ್ರೆ ಉಳಿದ್ರೆ ಬಾಕ್ಸ್ ಉಳಿದ್ರೆ ಕಂಪ್ನಿಗೆ ವಾಪಸ್ಸು ನಾವು ರಿಟರ್ನ್ ಮಾಡ್ತೀವಿ. ಇಲ್ಲ ಕಂಪ್ನಿಗೆ ಈ ಥರ ಚಾಕ್ಲೇಟ್ ಈ ಥರ ಆಯಿತು ಅಂತ ತಿಳಿಸ್ತೀವಿ. ಕೆಲಸ ಬಿಟ್ಟು ಬರುವಾಗ ಚಾಕ್ಲೇಟ್ ಡಬ್ಬ ದಾರಿಲಿ ರೋಡಲ್ಲಿ ಸಿಕ್ತು ನಮಗೆ. ಅದು ಏನಂತ ಗೊತ್ತಿಲ್ಲ. ಈಗ ನಮ್ಮ ಫ್ರೆಂಡ್ಗೂ ಅದೇ ಥರ ಸಿಕ್ಕಿತಂತೆ. ಆ ತಿಂಗಳಲ್ಲಿ ರೋಡಲ್ಲಿ ಪೂರ ಸುರಿದಿತ್ತು. ನಮ್ಮ ಫ್ರೆಂಡ್ ಸಿಕ್ಕಿ ಹೇಳಿದ್ರು ರೋಡಲ್ಲಿ ಪೂರ. ನಮ್ಮ ಹತ್ರ ಯಾವ ಚಾಕ್ಲೇಟು ಎಕ್ಸ್ಪೈರ್ ಆಗೋದಿಲ್ಲ. 100% ಎಕ್ಸ್ಪೈರ್ ಆಗೋದೇ ಇಲ್ಲ, ಖಾಲಿ ಆಗ್ಬಿಡ್ತದೆ. ಬಟ್ ಎಕ್ಸ್ಪೈರ್ ಆದರೂ ಕಂಪ್ನಿಗೆ ವಾಪಸ್ ಕೊಟ್ಬಿಡ್ತೀವಿ. ಅದು ಬಿಸಾಕಕ್ಕೆ 100% ಉಳಿಯೋದೇ ಇಲ್ಲ. ಉಳಿದು ಬಿಟ್ಟರು ಕಂಪ್ನಿಯವ್ರು ಬರ್ತಾರೆ, ವಾರಕ್ಕೊಂದ್ಸರಿ ಬರ್ತಾರೆ, ಅವ್ರಿಗೆ ವಾಪಸ್ ಮಾಡ್ತಾರೆ. ಅವರು ಪೆಟ್ಟಿಗೆಯಲ್ಲಿ ಪ್ಯಾಕಿಂಗಿಂದ ತರ್ತಾರೆ. ಈಗ ನಾವು ಎಲ್ಲ ಇದು ಹಾಕ್ತೀವಿ ಅಲ್ಲ, ಒಂದೊಂದು ಬಾಕ್ಸ್ ಬರೋದು ನಮಗೆ. ನಾನು ಅಳತೆ ನೋಡೋಕ್ಕೆ ಬಂದಿದ್ದ ಒಂದು ಸಿಕ್ಕು ಅಂತ ನೋಡಿದ್ರೆ ಇಲ್ಲೇ ಡಬ್ಬನ ಮುಂದಕ್ಕೆ ಹೋದ್ರೆ ನಮ್ಮ ನಾದಿನಿಗೆ ಎಲ್ಲ ಡಬ್ಬನೇ ಬಿಸಾಕಿ. ರೋಡಲ್ಲಿ ಬಿದ್ದಿದ್ರೆ ಏನಾದರೂ ಪರ ಎಲ್ಲ ಬಿದ್ದಿರ್ಬೋದು ಅಂತ ನೋಡಿ. ಇದು ಯಾರು ತೆಗೆದು ಬಿಸಾಕಿರೋದು ಡಬ್ಬನೇ ಸಿಕ್ಕಿತ್ತು. ನನಗೆ ಗೊತ್ತಿರೋದು ಯಾರು ಚಾಕ್ಲೇಟ್ ಬಿಸಾಕಲ್ಲ ಎಲ್ಲ ನೋಡಿ. ಒಂದು ದಿನ ಒಂದೇ ಸ್ಥಳದಲ್ಲಿ ಸಿಕ್ಕರೆ ವಾಹನದಲ್ಲಿ ಸರಬರಾಜು ಮಾಡುವ ವೇಳೆ ಮಾರಾಟನ ಅಜಾಗರೂಕತೆಯಿಂದ ಬಿದ್ದಿರಬಹುದು. ಆದರೆ ವಿವಿಧ ಸ್ಥಳಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸಿಗಲು ಕಾರಣವೇನು? ಇನ್ನೆಷ್ಟು ಜನರಿಗೆ ಸಿಕ್ಕಿದೆಯೋ? ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇರಬಹುದೇನೋ ಅಥವಾ ಅಮಲು ಪದಾರ್ಥ ಬೆರಕೆ ಮಾಡಿದ್ದಾರಾ ಅಂತ ಕಾದು ನೋಡಬೇಕಿದೆ. ಈ ವಿಷಯವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೂಲಂಕುಷವಾಗಿ ಗಮನಿಸಿ ಈ ಚಾಕ್ಲೇಟ್ ಯಾಕೆ ಎಸೆದಿದ್ದಾರೆ ಅಥವಾ ಇನ್ನೇನಾದರೂ ಈ ಚಾಕ್ಲೇಟ್ನಲ್ಲಿ ಮಿಶ್ರಣವಾಗಿದೆಯಾ ಅಂತ ತನಿಖೆ ಮಾಡಬೇಕು. ಸಂಘ ಸಂಸ್ಥೆಗಳಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಬರುವುದು ಸರ್ವೇ ಸಾಮಾನ್ಯವಾದ್ದರಿಂದ ಎಲ್ಲವನ್ನೂ ಸರಿದೂಗಿಸಿಕೊಂಡು ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಬೇಲೂರು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಎಂಎ ನಾಗರಾಜ್ ಹೇಳಿದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ವಿನಾಯಕ ಭವನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಘದ ಅಭಿವೃದ್ಧಿಗಾಗಿ ಸಭೆಯಲ್ಲಿ ಚರ್ಚಿಸುವುದರ ಮೂಲಕ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಆಗ ಮಾತ್ರ ಸಂಘದ ಧ್ಯೇಯೋದ್ದೇಶಗಳು ಈಡೇರುತ್ತವೆ ಅಂತ ಕಿವಿಮಾತು ಹೇಳಿದರು. ಡಿಸಿಸಿ ಬ್ಯಾಂಕ್ ಪ್ರತಿನಿಧಿ ಎಂಜಿ ದಿನೇಶ್ ಹಾಗೂ ಸಂಘದ ಅಧ್ಯಕ್ಷ ಕೆಬಿ ಪುಟ್ಟರಾಜು ಮಾತನಾಡಿದರು. ನಾನಾ ಕಾರಣಗಳಿಗಾಗಿ ಹಲವಾರು ರೈತರು ಸಾಲ ಪಡೆದಿರ್ತಾರೆ. ಇಂಥ ರೈತರು ಸಕಾಲಕ್ಕೆ ಸಾಲವನ್ನು ಮರುಪಾವತಿ ಮಾಡಬೇಕು. ಸಂಘದ ಮೂಲಕ ಆಹಾರ ಗೊಬ್ಬರಗಳನ್ನು ರೈತರಿಗೆ ಸಬ್ಸಿಡಿ ದರದಲ್ಲಿ ವಿತರಿಸುವ ಮೂಲಕ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನ ನೀಡಲಾಗುತ್ತಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಸಂಘಕ್ಕೆ ವಿದ್ಯುತ್ ಉಪಕರಣಗಳನ್ನು ನೀಡಲಾಗಿದ್ದು ಸೊಸೈಟಿಯ ಕಾರ್ಯವೈಖರಿಗಳು ಸಂಪೂರ್ಣವಾಗಿ ಕಂಪ್ಯೂಟರೀಕರಣಗೊಂಡಿದೆ. ಈ ಸಾಲಿನಲ್ಲಿ ಸಂಘವು 19,60,000 ನಿವ್ವಳ ಲಾಭ ಗಳಿಸಿದೆ. ಅಲ್ಪಸಂಖ್ಯಾತರಿಗೆ ಸರ್ಕಾರವೇ ಷೇರು ವೆಚ್ಚ ಭರಿಸಲಿದೆ. ಪ್ರಸ್ತುತ 1,250 ಷೇರುದಾರರು ನಮ್ಮ ಸಂಸ್ಥೆಯಲ್ಲಿದ್ದಾರೆ. 45 ಲಕ್ಷ ರೂಪಾಯಿ ಗೊಬ್ಬರ ಖರೀದಿಸಿ 39 ಲಕ್ಷ ರೂಪಾಯಿ ಮೌಲ್ಯದ ಗೊಬ್ಬರವನ್ನು ಮಾರಾಟ ಮಾಡಲಾಗಿದೆ. 1,250 ಸದಸ್ಯರಿಗೆ ಯಶಸ್ವಿನಿ ಯೋಜನೆಯಡಿ ವಿಮಾ ಸೌಲಭ್ಯ ಕಲ್ಪಿಸಲಾಗಿದೆ. ಪ್ರತಿ ತಿಂಗಳು 2,700 ಕಾರ್ಡುದಾರರಿಗೆ ಪಡಿತರ ವಿತರಿಸಲಾಗುತ್ತಿದೆ ಅಂತ ತಿಳಿಸಿದರು. ಜೊತೆಗೆ ನಿಮ್ಮ ಹಂತದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾವ ಸಾಲವನ್ನು ಬೇಕೋ, ಕೆಲವು ಪಿಗ್ಮಿಯನ್ನು ಕಟ್ಟಿದ್ದೀರಾ, ಪಿಗ್ಮಿ ಸಾಲವನ್ನು ತಗೊಂಡಿದ್ದೀರಾ, ವ್ಯಾಪಾರ ಸಾಲವನ್ನು ತಗೊಂಡಿದ್ದೀರಾ, ಮತ್ತೆ ವಾಹನ ಸಾಲವನ್ನು ಕೂಡ ಇದೆ ಕೊಟ್ಟು ಗೊಬ್ಬರ ವ್ಯಾಪಾರವನ್ನು ಕಮ್ಮಿ. ಈಗ ಕಳೆದ 5-6 ವರ್ಷದಿಂದ ಈ ವರ್ಷವೂ ಕೂಡ ಒಂದು
90 ಲಕ್ಷ ಗಂಟಲು ಫುಡ್ಡು ಮತ್ತು ಗೊಬ್ಬರ ಸೇರಿ ವ್ಯಾಪಾರವೂ ಕೂಡ ಆಗಿದೆ. ಅದರ ಫುಡ್ಡು ಮತ್ತು ಗೊಬ್ಬರದಿಂದಾಗಿ 6 ಲಕ್ಷ ಪ್ರಾಫಿಟ್ ಕೂಡ ಬಂದಿದೆ. ಅಂದರೆ ಪ್ರತಿಯೊಬ್ಬ ರೈತರು ಈ ಒಂದು ಯಶಸ್ವಿನಿ ವಿಮೆಯ ಭಾಗಿದಾರ ಆಮೇಲೆ ನಮ್ಮ ಈಗ IITಯ ಪ್ರಾಥಮಿಕ ಕೃಷಿ ಪತ್ತಿನ ಸಾವಿರ ಪೂರ್ತಿ ಕಂಪ್ಯೂಟರೈಸ್ ಆಗಿದೆ. ಇನ್ನು ATM ಕಾರ್ಡ್ ತಪ್ಪುವುದರಿಂದ ಹಿಡಿದು ಯಾವುದೇ ನಮ್ಮ ಸಂಘಕ್ಕೆ ಸಂಬಂಧಪಟ್ಟ ಮಾಹಿತಿ ಬೇಕು ಅಂದ್ರೂ ಚೆನ್ನಾಗಿ ತಪ್ಪುವ ವ್ಯವಸ್ಥೆನ ನಾವು ಮಾಡ್ತೀವಿ. ಮತ್ತು ನಾವು ಹಳೆಯ ಕಟ್ಟಡದ ಬ್ಯಾಂಕಿನಲ್ಲಿದ್ದು ಈಗ ಎಲ್ಲ ರೈತರ ಸಹಾಯದೊಂದಿಗೆ ಹೊಸ ಈ ವೇಳೆ ಉಪಾಧ್ಯಕ್ಷೆ ಚಂದ್ರಮತಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ GH ಚನ್ನಕೇಶವ, ಪತ್ತಿನ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹಾಸನ ನಗರಸಭೆಯ ಅಶೋಕ ಬಡಾವಣೆಯ ಸರ್ವೆ ನಂಬರ್ 6ರ ಆಸ್ತಿಯನ್ನು ಸರ್ವೆ ಮಾಡಿ ಹದ್ದುಬಸ್ತು ಮಾಡುವ ಮೂಲಕ ಸಾರ್ವಜನಿಕರ ರಸ್ತೆಗೆ ಅಕ್ರಮವಾಗಿ ಹಾಕಲಾಗಿರುವ ಬೇಲಿಯನ್ನು ಕೂಡಲೇ ತೆಗೆಸುವಂತೆ ನಿವಾಸಿಗಳು ಪ್ರತಿಭಟಿಸಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಅವರಿಗೆ ಮನವಿ ಸಲ್ಲಿಸಿದರು. ಆಡುವಳ್ಳಿ ನಿವಾಸಿ ಸುನಿಲ್ ಮಾಧ್ಯಮದೊಂದಿಗೆ ಮಾತನಾಡಿ, ನಾವು 2ನೇ ವಾರ್ಡ್ ಅಶೋಕ್ ನಗರ ನಿವಾಸಿಗಳಾಗಿದ್ದು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದವರಾಗಿದ್ದು 1ನೇ ಮತ್ತು 2ನೇ ಅಡ್ಡರಸ್ತೆಯಿಂದ ವಿಭಾಗ ಮಾಡಲಾಗಿದೆ. ಹಿಂದೆ ಸ್ಲಂ ಬೋರ್ಡ್ನಿಂದ ಜಾಗ ಅಲರ್ಟ್ ಆಗಿದೆ. ಇದರಲ್ಲಿ ರೆವೆನ್ಯೂ ಲ್ಯಾಂಡ್ 1 ಎಕರೆ 28 ಗುಂಟೆ ಶ್ರೀಮತಿ ಅಕ್ಕಮ್ಮ ಕೊಮ್ಲೇಟ್ ತೋಪಯ್ಯರವರ ಹೆಸರಿನಲ್ಲಿದೆ. ಇವರ ಮಗ ಟಿ ಗೋಪಾಲ್ ರವರು ಇಡೀ ಜಾಗ ನಮಗೆ ಬರಬೇಕೆಂದು ಹೇಳಿ ಇಷ್ಟು ಜಾಗಕ್ಕೂ ತಂತಿ ಬೇಲಿ ಹಾಕೊಂಡಿದ್ದಾರೆ ಅಂತ ದೂರಿದ್ರು. ಇದರಲ್ಲಿ 16 ಗುಂಟೆ ಖರಾಬು ಜಾಗವಿದೆ. ಆ ಜಾಗ ಸಾರ್ವಜನಿಕ ರಸ್ತೆಗೆ ಅನುಕೂಲವಾಗಲೆಂದು ಬಿಡಲಾಗಿತ್ತು. ಆಸ್ತಿ ಕಬಳಿಕೆ ಮಾಡುವ ನಿಟ್ಟಿನಲ್ಲಿ ಗೋಪಾಲ್ ರವರು ವ್ಯಾಲ್ಯೂ ಹೆಚ್ಚಾಗುತ್ತೆ ಅಂತ ಇತಿಹಾಸದಿಂದ ಎಲ್ಲಾ ಜಾಗಕ್ಕೂ ತಂತಿ ಬೇಲಿ ಹಾಕೊಂಡಿದ್ದಾರೆ. ಖರಾಬು ಜಾಗದಲ್ಲಿದ್ದ ರಸ್ತೆಗೆ ಜಾಗವೇ ಈಗ ಇಲ್ಲದಾಗಿದೆ. ನಮ್ಮ ಆಡುವಳ್ಳಿ ಮತ್ತು ಅಶೋಕನಗರದ ಬೇಡಿಕೆ ಏನಂದ್ರೆ, ಅವರ ಜಾಗ ನಾವು ಕೇಳ್ತಿಲ್ಲ, ಖರಾಬು ಜಾಗದಲ್ಲಿದ್ದ ರಸ್ತೆಯನ್ನ ಬಿಡಬೇಕು ಎಂಬುದು ನಮ್ಮ ಒತ್ತಾಯವಾಗಿದೆ. ಏನಾದರೂ ನಮ್ಮ ನ್ಯಾಯಯುತ ಹೋರಾಟಕ್ಕೆ ಸ್ಪಂದನೆ ಕೊಡದಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದರು. ಸರ್, ನಮ್ಮದು 2ನೇ ವಾರ್ಡು ಅಶೋಕ್ ಬಡಾವಣೆ ನಿವಾಸಿಗಳು ಎಲ್ಲ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿದವರು. ಅದರಲ್ಲಿ 1ನೇ ಅಡ್ಡ ರಸ್ತೆ 2ನೇ ಅಡ್ಡ ರಸ್ತೆ ಅಂತ ಅಲ್ಲಿ ನಮ್ಮದು ವಿಭಾಗ ಮಾಡಿದ್ದಾರೆ. ನಮ್ಮ ಏನು ಫಾರ್ಮೇಷನ್ ಮಾಡಿದ್ದಾರೆ, ಹಿಂದೆ ಸ್ಲಮ್ ಬೋರ್ಡಿಂದ ಅಲೈಟ್ಮೆಂಟ್ ಆಗಿದ್ದು ಜಾಗ. ಅದ್ರ ಮಧ್ಯದಲ್ಲಿ ರೆವಿನ್ಯೂ ಲ್ಯಾಂಡ್ 1 ಎಕರೆ 38 ಗುಂಟೆ ಅಕ್ಕಮ್ಮ ಬಿನ್ ತೋಪಯ್ಯ ಅನ್ನೋರ ಹೆಸರಲ್ಲಿ, ಲೇಡ್ ತೋಪಯ್ಯ ಅನ್ನೋರ ಹೆಸರಲ್ಲಿ ಇದೆ. ಇವಾಗ ತೋಪಯ್ಯನ ಮಗ ಅಂತ ಯಾರು ಟಿ ಗೋಪಾಲ್ ಅಂತ ಏನಿದ್ದಾನೆ, ಆ ವ್ಯಕ್ತಿ ಇಡೀ ಪ್ರಾಪರ್ಟಿ ನಮಗೆ ಬರಬೇಕು ಅಂತ ಹೇಳಿ 1 ಎಕರೆ 36 ಗುಂಟೆಗೂ ಈ ಪ್ರತಿಭಟನೆಯಲ್ಲಿ ಆಡುವಳ್ಳಿ ನಿವಾಸಿಗಳಾದ ಹೇಮಂತ್, ಅನಿಲ್, ಮಾದೇವ್, ಪ್ರದೀಪ್, ಸಾಗರ್, ಶ್ಯಾಮಸುಂದರ್, ಸಂಜಯ್, ಸಾಗರ್, ಅರುಣ್, ಅಶ್ವಥ್ ಇತರರು ಉಪಸ್ಥಿತರಿದ್ದರು. ನಾವು ಕೊಟ್ಟಂತಹ ಠೇವಣಿ ಹಣವನ್ನು ಮರುಪಾವತಿ ಮಾಡುತ್ತಿಲ್ಲ ಹಾಗೂ ಸಿಬಿಎಸ್ಇಯ ನಿಯಮಾನುಸಾರ ಶಾಲೆ ನಡೆಸುತ್ತಿಲ್ಲ. ಮೊದಲು ಮಾತು ಕೊಟ್ಟಂತೆ ನಡೆಯದ ಋಷಿಶ್ರೀ ವಿದ್ಯಾಸಂಸ್ಥೆ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿ ಹಾಸನದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಇದೇ ವೇಳೆ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ಸುಮಾರು 350 ಜನ ವಿದ್ಯಾರ್ಥಿಗಳ ಪೋಷಕರುಗಳಿಂದ 2016-17ನೇ ಸಾಲಿನಿಂದ 2019-20ನೇ ಸಾಲಿನವರೆಗೂ ತಲಾ 1 ಲಕ್ಷ ರೂಪಾಯಿಗಳನ್ನು ಪಡೆದು ಕೆಲವರಿಗೆ 7 ವರ್ಷ ಮತ್ತು ಇನ್ನು ಕೆಲವರಿಗೆ 10 ವರ್ಷಗಳ ಕಾಲ ನಿಮ್ಮ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ನೀಡುವುದಾಗಿ ಮತ್ತು ಆ ಹಣವನ್ನು ತಮ್ಮ ಮಕ್ಕಳು ನಮ್ಮ ಶಾಲೆ ಬಿಟ್ಟ 40 ದಿನಗಳಲ್ಲಿ ವಾಪಸ್ ಕೊಡುವುದಾಗಿ ಚಾಪ ಕಾಗದದಲ್ಲಿ ಬರೆದುಕೊಟ್ಟಿದ್ರು. ಆದರೆ ಈಗ 2023-24ನೇ ಸಾಲಿನ ಪ್ರವೇಶಾತಿ ಸಮಯದಲ್ಲಿ ನಮ್ಮ ಶಾಲೆಯ ಖರ್ಚು ವೆಚ್ಚಗಳು ಅಧಿಕವಾಗಿರುವುದರಿಂದ ಶಾಲೆಯ ಅಭಿವೃದ್ಧಿಗೆಂದು ಎಲ್ಲರಿಂದ 5,000 ರೂಪಾಯಿಗಳನ್ನು ಪಡೆದುಕೊಂಡಿದ್ರು. ಈಗ 2024-25ನೇ ಸಾಲಿನಲ್ಲಿ ಪೋಷಕರುಗಳಿಂದ ಬೇರೆ ವಿದ್ಯಾರ್ಥಿಗಳು ಕಟ್ಟುವ ಹಣದ ಶೇಕಡ 60% ಅಂದರೆ ಪ್ರತಿಯೊಬ್ಬರು 35,000 ರೂಪಾಯಿ ಕಟ್ಟುವಂತೆ ವಿದ್ಯಾಸಂಸ್ಥೆಯವರು ತಿಳಿಸಿದ್ದಾರೆ. ಯಾರು ಹಣ ಕಟ್ಟಲು ಆಗೋದಿಲ್ಲ ಅಂತಹ ಮಕ್ಕಳನ್ನ ಕರೆದುಕೊಂಡು ಹೋಗ್ಬೋದು ಅಂತ ಸೂಚಿಸಿದ್ದಾರೆ ಅಂತ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹೊಳೆಸ್ಪುರದ ತಾಲೂಕಿನ ಗ್ರಾಮಸ್ಥರು ಸುಮಾರು ಇಲ್ಲಿ 64 ಜನ ಬಂದಿದ್ದೀವಿ. ಪೋಷಕರುಗಳು ನಮ್ಮ ಮಕ್ಕಳನ್ನು ಋಷಿಶ್ರೀ ವಿದ್ಯಾಸಂಸ್ಥೆ ಹೊಳೆಸ್ಪುರ ಇಲ್ಲಿ CBSE ಸ್ಕೂಲು ಅಂತೇಳಿ ಅಡ್ಮಿಷನ್ ಮಾಡಿಸಿದ್ವಿ. ಕೆಲವರು 2014ರಿಂದ 17 ಸಾಲಿನಿಂದ ಇಲ್ಲಿ ಓದಿಸ್ತಾ ಬರ್ತಿದ್ದಾರೆ. ಆ ಟೈಮಲ್ಲಿ ಹಾಗೆ ಸ್ವಂತ ಬಿಲ್ಡಿಂಗ್ ಇರಲಿಲ್ಲ ಋಷಿಶ್ರೀ ಶಾಲೆಗೆ. ಆಗ ಅವರು ಸ್ವಂತ ಕಟ್ಟಡ ಮಾಡಲಿಕ್ಕೋಸ್ಕರ ನಮ್ಮ ಹತ್ರ ಏನು ಮಾಡಿದ್ರು, ಒಂದು ಆಫರ್ನ ಇಟ್ಟರು. ಏನಂದರೆ 1 ಲಕ್ಷ ರೂಪಾಯಿಗಳನ್ನ ಬಾಂಡ್ ಆಗಿ ನೀವು ಕೊಟ್ಟರೆ ನಿಮ್ಮ ಮಕ್ಕಳಿಗೆ, ನೀವು ಮಕ್ಕಳು ಓದೋವ್ರಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಡ್ತೀವಿ ಮತ್ತು ಹಾಗೇ ನಿಮ್ಮ ಏನು 1 ಲಕ್ಷ ರೂಪಾಯಿ ಅಮೌಂಟ್ ಇದೆ ಅದನ್ನು ವಾಪಸ್ ಕೊಡ್ತೀವಿ ಅಂತೇಳಿ ನಮ್ಮ ಮುಂದೆ ಇಟ್ಟಾಗ ನಾವು ಸರಿ ಒಂದು ಒಳ್ಳೆಯ ಸಂಸ್ಥೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು ತಲೆ ಎತ್ತುತ್ತಲ್ಲ CBSE ಸ್ಕೂಲ್ ಯಾವುದೂ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಸುಮಾರು 350 ಜನ ತಲಾ 1 ಲಕ್ಷ ರೂಪಾಯಿ ಅಂತ ಕೊಟ್ಟಿರ್ತೀವಿ. ಅದರಂತೆ ಅವರು ಇದುವರೆಗೂ ಸ್ವಂತ ಕಟ್ಟಡನೂ ಮಾಡಿಕೊಂಡು ಸ್ವಂತ ಜಾಗನೂ ಮಾಡಿಕೊಂಡ್ರು. ಆದರೆ 2023-24ರಲ್ಲಿ ಏನು ಮಾಡಿದರು,
ನಮ್ಮ ಕಾಲೇಜನ್ನು ಸ್ಕೂಲ್ ನಡೆಸಲಿಕ್ಕೆ ನಮಗೆ ತೊಂದರೆ ಆಗ್ತಾಯಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಶಾಲಾ ಅಭಿವೃದ್ಧಿ ಶುಲ್ಕ ಅಂತೇಳಿ 5,000 ಕೇಳಿದರು. ಅದನ್ನು ಸರಿ ಆಯಿತು, ನಮ್ಮ ಮಕ್ಕಳು ಓದ್ತಾ ಇರೋ ಅನ್ನೋ ಒಂದು ಉದಾಹರಣೆಯಲ್ಲಿ ನಾವು ಎಲ್ಲರೂ ಪ್ರತಿಯೊಬ್ಬರು 5,000 ಕಟ್ಟಿದ್ವಿ. ಆದರೆ ಈ ಸರಿ 2024-25 ಸಾಲಿನ ಏನು ಮಾಡಿದರು, ನೀವು ಏನು ಫೀಸ್ ಕಟ್ಟಿ ಓದ್ತಾ ಇದ್ದಾರೆ ಆ ಮಕ್ಕಳು ಅದರ 60% ಅಮೌಂಟನ್ನು ಕಟ್ಟಬೇಕಂದ್ರೆ ಸರಿ ಸುಮಾರು 35,000 ಕಟ್ಟಬೇಕು. ಆಮೇಲೆ ನಿಮ್ಗೆ 1 ಲಕ್ಷವನ್ನು ಕೊಡೋದಿಲ್ಲ ಅಂತ ಹೇಳಿದರು. ಆದರೆ ಹಿಂದೆ ಅವರು ಅಗ್ರಿಮೆಂಟ್ ಬಾಂಡ್ ಪೇಪರ್ಲಿ ಏನು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಅಂದರೆ ನಿಮಗೆ ಮಕ್ಕಳು ಓದೋವರೆಗೂ. ಇದೇ ವೇಳೆ ವಂಚಿತ ಪೋಷಕರಾದ ಸಂಜೀವ್, ಪ್ರದೀಪ್, ವಿನಾಯಕ, ಸುಬ್ರಹ್ಮಣ್ಯ, ಶಶಿಕಲಾ, ವಿನೂತಾ, ರೇಣುಕಾ, ಸಂತೋಷ್, ಯೋಗಮೂರ್ತಿ, ಶೋಭಾ, ಗವಿರಂಗ, ರಮೇಶ್, ರವಿಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೆಚ್ಚು ಯುವಕರು ರಾಜಕಾರಣಕ್ಕೆ ಬಂದು ಸಮಾಜದಲ್ಲಿ ಬದಲಾವಣೆ ತನ್ನಿ, ಯುವ ಸಂಸತ್ ಸ್ಪರ್ಧೆಯಲ್ಲಿ ಶಾಸಕ ಎಚ್.ಪಿ. ಸ್ವರೂಪ್ ಕರೆ. ಟಿಪ್ಪು ಸುಲ್ತಾನ ಮೇಲೆ ಕೀಳುಮಟ್ಟದ ಪದ ಪ್ರಯೋಗ ಮಾಡಿದ ಯತ್ನಾಳನ್ನು ಕೂಡಲೇ ಬಂಧಿಸಲು ಆಗ್ರಹಿಸಿ ಸಕಲೇಶಪುರದಲ್ಲಿ